ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಶಕ್ತಿವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಶಾಸ್ತ್ರವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ರುದ್ರವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ರಾಜವೇಲ್ ಗುರುವೇ ಶರಣಂ. ಓಂ ವಿರಾಟ ವಿಶ್ವರೂಪ ಜ್ಯೋತಿ ಶ್ರೀ ಚಾಮುಂಡೇಶ್ವರಿ ಅಮ್ಮ ಶರಣಂ ಶರಣಂ ಶರಣಂ. ಗುರುವೇ ಶರಣಂ. ಪರಮಾತ್ಮ ಬ್ರಹ್ಮ, ವಿಷ್ಣು, ಶಿವ, ಪಾರ್ವತಿ, ಲಕ್ಷ್ಮಿ, ಮಹಾಕಾಳಿ, ಭದ್ರಕಾಳಿ, ದೇವರು, ದೇವಾನುದೇವತೆಗಳು ಯಾರು ಇವರಲ್ಲ? ಎಲ್ಲಿಂದ ಬಂದರು? ಎಲ್ಲಿದ್ದಾರೆ? ಏನು ಇವರ ಬಗ್ಗೆ? ಏನು ಇವರ ಕತೆ? ಇವರನ್ನು ಹೇಗೆ ತಿಳಿಯೋದು? ಪರಮಾತ್ಮನನ್ನು ಹೇಗೆ ನೋಡೋದು? ಇಲ್ಲಿ ನಮ್ಮ ಪೂರ್ವಜರಾದ ಅನೇಕ ಋಷಿಗಳು, ಜ್ಞಾನಿಗಳು, ಮಹಾಸಂತರು ಕೊಟ್ಟಿರುವಂತಹ ಜ್ಞಾನದಲ್ಲಿ, ಅವರವರ ಬಂದಂಥ ಜ್ಞಾನದಲ್ಲಿ ಕೊಟ್ಟಿರುವಂಥ ವಿಚಾರ, ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಈ ಪರಮಾತ್ಮನ ಬಗ್ಗೆ, ಈ ದೇವರ ಬಗ್ಗೆ ಅವರವರ ಅನಿಸಿಕೆಯಲ್ಲಿ ಅವರವರು ಕಂಡಂತಹ ಒಂದು ಅವರ ಜ್ಞಾನದಲ್ಲಿ ಕಂಡಂತಹ ವಿಚಾರವನ್ನು ತುಂಬ ಆಲೋಚನೆ ಮಾಡಿ ಬಂದಂಥ ವಿಚಾರವನ್ನು ಕೊಟ್ಟಿರುವಂಥ ಈ ಎಲ್ಲ ಗ್ರಂಥಗಳಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಿ ಅರ್ಥ ಮಾಡ್ಕೋಬೇಕಾಗಿದೆ. ಅದನ್ನು ಡಿಕೋಡ್ ಮಾಡಿ ಸೂಕ್ಷ್ಮ ವಿಚಾರ ಏನಿದೆ ಅದ್ರ ಒಳಗಡೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಪರಮಾತ್ಮನನ್ನು ಕಂಡುಹಿಡಿಯುವಂತಹ ದಾರಿಯನ್ನು ನಾವು ಹುಡುಕಬೇಕಾಗಿದೆ. ಇಲ್ಲಿ ಅನೇಕ ಸಂಗತಿಗಳನ್ನು ಕೊಟ್ಟಿದ್ದಾರೆ, ತುಂಬ ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ ಈ ಗ್ರಂಥಗಳಲ್ಲಿ, ವೇದಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಪರಮಾತ್ಮನನ್ನು ತಿಳಿಯೋಕ್ಕೆ. ಅದನ್ನು ಹೇಗೆ ನಾವು ತಿಳಿಯೋದು ಅಂದರೆ, ಒಂದು ಸಂಗತಿ ಹೇಳಬೇಕು ಅಂತಂದರೆ, ಪ್ರತಿ ಒಂದು ಸಂಗತಿಯಲ್ಲೂ ಪರಮಾತ್ಮನನ್ನು ತಿಳಿಯೋದು ಅಂತ ಹೇಗಾದರೂ ಒಂದು ವಿಚಾರ ಕೊಟ್ಟಿರ್ತಾರೆ. ಅದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಅನೇಕ ಸಂಗತಿಯಲ್ಲಿ ಒಂದು ಸಂಗತಿಯಾದ ಈ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಹೇಳ್ತಾರೆ. ಈ ಏನಪ್ಪ ಮ್ಯಾನಿಫೆಸ್ಟೇಷನ್ ಅಂತಂದರೆ, ಮನಸ್ಸಿನಲ್ಲಿ ನೀವು ಅಂದ್ಕೊಳ್ಳೋದು ಒಳ್ಳೆ ಒಂದು ಪಾಸಿಟಿವ್ ವಿಚಾರವನ್ನು, ನನಗೆ ಕೆಲಸ ಸಿಗ್ತದೆ, ಈಗ ಜಾಬ್ ಇಲ್ಲದಿರೋರಿಗೆ ನನಗೆ ಒಳ್ಳೆ ಜಾಬ್ ಸಿಗತ್ತೆ, ನನಗೆ ಒಳ್ಳೆ ಜಾಬ್ ಸಿಗತ್ತೆ ಅಂತ ಅದನ್ನು ನೆನೆದು ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಒಂದು ದಿನ ನಿಮಗೆ ಒಳ್ಳೆ ಕೆಲಸ ಸಿಗ್ತದೆ. ಹಾಗೆ ಅನೇಕ ವಿಚಾರಗಳಲ್ಲಿ, ಆರೋಗ್ಯ ಸಮಸ್ಯೆಯಲ್ಲಿ ಎಲ್ಲದರಲ್ಲೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಮ್ಯಾನಿಫೆಸ್ಟ್ ಅಂತ ಏನು ಹೇಳ್ತಾರೆ? ನನಗೆ ಒಳ್ಳೆ ಆರೋಗ್ಯ ಇದೆ ಅಂತ ಹೇಳ್ತಾ ಮನಸ್ಸಿನಲ್ಲಿ ನೀವೇನು ಅದನ್ನು ಚಿಂತನೆ ಮಾಡ್ತೀರ, ಒಳ್ಳೆ ವಿಚಾರಗಳು ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಆ ಪ್ರಕೃತಿಗೆ ಹೋಗಿ ಸೇರತ್ತೆ. ಒಂದು ಸತಿ ನೀವು ಮನಸ್ಸಿನಲ್ಲಿ ಏನು ಅನ್ಕೋತೀರಾ ಅದು ಮನಸ್ಸಿನಲ್ಲಿ ಬಂದು ಮ್ಯಾನಿಫೆಸ್ಟ್ ಆಗಿ ಪ್ರಕೃತಿಗೆ ಹೋಗಾಯಿತು. ಸೊ ಅದು ಸತ್ಯದಲ್ಲಿ ಇದ್ದರೆ ಆ ಪ್ರಕೃತಿ ಅದಕ್ಕೆ ರಿಯಾಕ್ಟ್ ಮಾಡಿ ನಿಮಗೆ ಏನು ಕೊಡಬೇಕು ಅದು ಕೊಡತ್ತೆ. ಇದು ಒಂದು ಮ್ಯಾನಿಫೆಸ್ಟೇಷನ್ನ ಒಂದು ಸೀಕ್ರೆಟ್. ಇಲ್ಲಿ ಪರಮಾತ್ಮನ ವಿಚಾರದಲ್ಲಿ ಮ್ಯಾನಿಫೆಸ್ಟೇಷನ್ನು ಹೇಗೆ ಹೇಳೋದು ಅಂತಂದರೆ, ನೀವು ನೋಡಿರೋ ಹಾಗೆ ಬ್ರಹ್ಮ, ಶಿವ, ವಿಷ್ಣು, ಪಾರ್ವತಿ ಈ ಫೋಟೋಗಳಲ್ಲಿ ನೀವು ಅನೇಕ ರೂಪಗಳಲ್ಲಿ ಈ ಪರಮಾತ್ಮನ ಚಿತ್ರೀಕರಣ, ಅವರವರ ಒಂದು ಮನಸ್ಸಿನಲ್ಲಿ ಇರುವ ಹಾಗೆ ಒಂದು ಚಿತ್ರೀಕರಣ ಮಾಡಿ ಅದನ್ನು ನಿಮಗೆ ವಿಷ್ಣು ಹೀಗಿದ್ದಾನೆ, ಶಿವ ಅಂದರೆ ಹೀಗಿದ್ದಾನೆ ಅನ್ನೋದೊಂದು ಮ್ಯಾನಿಫೆಸ್ಟೇಷನ್ ಮಾಡಿ, ಅವರು ಮನಸ್ಸಿನಲ್ಲಿ ಬಂದಿರುವಂತಹ ಚಿತ್ರೀಕರಣವನ್ನು ಮಾಡಿ ಅದು ನಿಮಗೆ ಹೀಗೆ ಇದ್ದಾರೆ ಅಂತ ಅದು ತೋರಿಸ್ಕೊಡ್ತಾರೆ. ಇಲ್ಲಿ ಪುರಾಣದಲ್ಲಿ ಕೊಟ್ಟಿರೋ ಹಾಗೆ ವಿಷ್ಣು, ಶಿವ, ಪರಮ ಪುರುಷರು ಅಂತ ಏನು ಹೇಳ್ತಾರೆ, ದ ಅನ್ಬಾರ್ನ್ ಸ್ಟೇಟ್ ಅಂತ, ದ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅಂತ. ಅನ್ಬಾರ್ನ್ ಸ್ಟೇಟ್ ಅಂದರೆ ಏನು? ಅವನು ಹುಟ್ಟೇ ಇಲ್ಲ ಅಂತ. ಅಂದರೆ ಇಲ್ಲಿ ವಿಷ್ಣು ಇಲ್ಲ, ಶಿವ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಶಿವ ಹುಟ್ಟಿಲ್ಲ, ಆದರೆ ಶಿವ ಇದ್ದಾನೆ. ದ ಅನ್ಬಾರ್ನ್ ಸ್ಟೇಟ್ ಅಂದರೆ ಶಿವ ಹುಟ್ಟಿಲ್ಲ, ಆದರೆ ಶಿವ ಇದ್ದಾನೆ. ದ ಅನ್ಮ್ಯಾನಿಫೆಸ್ಟೆಡ್, ಅದು ಮ್ಯಾನಿಫೆಸ್ಟೇ ಮಾಡಿಲ್ಲ.
ಶಿವ ಹೀಗಿದ್ದಾನೆ ಅಂತ ಶಿವ ಏನು ಮ್ಯಾನಿಫೆಸ್ಟ್ ಮಾಡಿಲ್ಲ, ಅದು ನಾವು ಮಾಡಿ ಚಿತ್ರೀಕರಣ ಮಾಡಿರೋದು ಒಂದು ಫೋಟೋ ರೀತಿಯಲ್ಲಿ ಹೀಗಿದ್ದಾನೆ ಅಂತ. ಸೊ ಶಿವ ಮ್ಯಾನಿಫೆಸ್ಟ್ ಮಾಡಿಲ್ಲ ನಾನು ಶಿವ ಅಂತ. ಹಾಗಾಗಿ ಇವರೆಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದನ್ನು ತಿಳಿಯೋದಕ್ಕೆ, ಇವರೆಲ್ಲ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ಅನ್ನೋದಕ್ಕೆ ತತ್ವ ರೂಪದಲ್ಲಿ ಇರುವಂತಹ ಪರಮಾತ್ಮ, ರೂಪದಲ್ಲಿ ಕಾಣಿಸುವುದಿಲ್ಲ, ಅನ್ಬಾರ್ನ್ ಸ್ಟೇಟ್. ಹಾಗಾಗಿ ವೈಷ್ಣವ ತತ್ವ, ಶಿವತತ್ವ. ಹಾಗಾಗಿ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಪರಮಾತ್ಮ ಎಲ್ಲಿದ್ದಾನೆ ಅಂತಂದರೆ ಇಲ್ಲಿ ತತ್ವದಲ್ಲಿ ಇದ್ದಾನೆ. ಹಾಗಾಗಿ ತತ್ವದಲ್ಲಿ ಇದ್ದರೆ ನಾವು ನೋಡೋದು ಹೇಗೆ, ನಮಗೆ ಅರ್ಥ ಆಗಲ್ವಲ್ಲ. ಹಾಗಾಗಿ ಈ ಋಷಿ ಮುನಿಗಳು ಮಾಡಿರುವಂತಹ ಅವರು ಒಂದು ಜ್ಞಾನದಲ್ಲಿ, ಈ ಮಹಾಜ್ಞಾನಿಗಳು ಅವರ ಜ್ಞಾನದಲ್ಲಿ ಕೊಟ್ಟಿರುವಂತಹ ಸುಲಭವಾಗಲಿ, ಈ ಜನಪೀಳಿಗೆಗೆ ಸುಲಭವಾಗಿ ಈ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಿ ಅಂತ ಒಂದು ಮ್ಯಾನಿಫೆಸ್ಟ್ ಮಾಡಿ, ಅವರು ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅನ್ನೋದು ಏನಿದೆ, ಶಿವ ಆಗಲಿ ವಿಷ್ಣು ಆಗಲಿ, ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಒಂದು ಚಿತ್ರ ರೂಪದಲ್ಲಿ ನಿಮಗೆ ಕೊಡ್ತಾರೆ. ಇದೇ ಶಾಸ್ತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಅದನ್ನು ನಾವು ಡಿಕೋಡ್ ಮಾಡೋಕ್ಕೆ ಹೋದಾಗ ಈ ಥರ ವಿಚಾರ ಬರುತ್ತೆ. ಹಾಗಾಗಿ ಇಲ್ಲೇನಾಗಿದೆ ಅಂತಂದಾಗ, ವಿಷ್ಣುವನ್ನು ಏನು ಮಾಡಿದ್ದಾರೆ, ಶಿವವನ್ನು ಏನು ಮಾಡಿದ್ದಾರೆ, ಅವರು ಹೀಗಿದ್ದಾರೆ, ಚತುರ್ಮುಖ ಬ್ರಹ್ಮ, 4 ಕೈ ವಿಷ್ಣು. ಅಂದರೆ ಇಷ್ಟು ಕ್ವಾಲಿಟೀಸ್ ಉಳ್ಳವ ಒಂದು ಪುರುಷ, ಒಂದು ಆತ್ಮನೇ ಪರಮಾತ್ಮನಾಗುವುದು. ಹಾಗಾಗಿ ಇಲ್ಲಿ ತತ್ವವನ್ನು ರೂಪದಲ್ಲಿ ತೋರಿಸುವಾಗೆ, ಸುಲಭವಾಗಿ ನಮಗೆ ಪರಮಾತ್ಮವನ್ನು ಅರ್ಥ ಮಾಡಿಕೊಳ್ಳುವಾಗೆ ಇಲ್ಲಿ ಫೋಟೋ ರೂಪದಲ್ಲಿ, ನಮಗೆ ಮೂರ್ತಿ ರೂಪದಲ್ಲಿ ಪರಮಾತ್ಮನನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಈ ತತ್ವದಲ್ಲಿರುವ ಪರಮಾತ್ಮ, ವೈಷ್ಣವ ತತ್ವದಲ್ಲಿ ಇರುವ ವಿಷ್ಣು, ಶೈವದ ತತ್ವದಲ್ಲಿರುವ ಶಿವ ಎಲ್ಲಿ ಹುಡುಕ್ತಿರ ರೂಪದಲ್ಲಿ, ಎಲ್ಲಿ ಶಿವನನ್ನು ನೋಡಬೇಕು ಅಂದರೆ ಇವಾಗ ಯಾವ ದಾರಿ ಹಾಗಿದ್ರೆ, ವಿಷ್ಣುವನ್ನು ನೋಡಬೇಕಾದ್ರೆ ನಿಮಗೆ ಯಾವ ದಾರಿ, ಹೇಗೆ ನೋಡೋದು? ಸತ್ಯವಾಗಲೂ ಪರಮಾತ್ಮನ ದರ್ಶನವನ್ನು ಮಾಡ್ಬೋದು. ಯಾವುದೋ ಒಂದು ಜನ್ಮದಲ್ಲಿ ಖಂಡಿತವಾಗಲೂ ದೇವರ ದರ್ಶನ ಆಗೇ ಆಗ್ತದೆ ಎಲ್ಲರಿಗೂ, ಮೂರ್ತಿ ರೂಪದಲ್ಲ, ಸತ್ಯದ ರೂಪದಲ್ಲಿ. ಅದು ಹೇಗೆ ಆಗೋದು, ಹೇಗೆ ನಾವು ಆ ದಾರಿಯನ್ನು ನೋಡಬೇಕು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಈಗ ನೀವೇನು ಮಾಡಬೇಕು ಅಂತಂದರೆ, ಈ ತತ್ವದಲ್ಲಿ ಉಳ್ಳವ ಯಾರೊಬ್ಬ ಪುರುಷನಿರ್ತಾನೆ, ಆ ತತ್ವದಲ್ಲಿ ಇರುವಂತಹ ಯಾರು ಒಂದು ಅಮ್ಮ ರೂಪದಲ್ಲಿ ಯಾರು ಇರ್ತಾರೆ ಅನ್ನೋದನ್ನು ನೀವು ಆ ತತ್ವವನ್ನು ತಿಳಿದು, ಆ ಮನುಷ್ಯದ ರೂಪದಲ್ಲಿ ಬಂದಿರುವಂತಹ ದೇವರು ಯಾರಿರ್ತಾರೆ ಅವರನ್ನು ನೀವು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡುವುದೇ ಈ ಜನ್ಮದ ರಹಸ್ಯ. ಹಾಗಾಗಿ ಇಲ್ಲೇನಾಗ್ತದೆ ಅಂತಂದರೆ, ಒಬ್ಬ ಭಕ್ತ ನನಗೆ ಒಳ್ಳೆಯದಾಗಬೇಕು ಅಂತ ಒಂದು ದೇವರ ಫೋಟೋ ಮನೆಯಲ್ಲಿ ತಂದಿಡ್ತಾನೆ. ಒಂದು ಶಿವನ ಫೋಟೋ ಆಗಲಿ, ಒಂದು ವಿಷ್ಣುವಿನ ಫೋಟೋ ಆಗಲಿ, ಒಂದು ಕೃಷ್ಣವಿನ ಫೋಟೋ ಆಗಲಿ, ದಿನ ಅದಕ್ಕೆ ಪೂಜೆ ಮಾಡಿಕೊಂಡು ಬರ್ತಾನೆ. ಆ ಫೋಟೋವಿಗೆ ಮೂರ್ತಿ ಆಗಲಿಗೂ ಪೂಜೆ ಮಾಡ್ಕೊಂಡು ಬರ್ತಾನೆ. ನನಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ನನಗೆ ಒಳ್ಳೆಯದಾಗಲಿ, ಒಳ್ಳೆ ರೀತಿಲಾಗಲಿ, ಎಲ್ಲದು ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರತಿನಿತ್ಯ ಅವನು ಆ ಫೋಟೋ ನೋಡಿ, ಆ ಮೂರ್ತಿ ನೋಡಿ ಪೂಜೆ ಮಾಡ್ತಾ 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 ಅವನಿಗೆ ಅವನ ಒಳಗಡೆನೆ, ಅವನಿಗೆ ತಿಳಿಯದಂತೆಯೇ ಯಾವುದೋ ಒಂದು ರೀತಿಯಲ್ಲಿ ಜ್ಞಾನ ಪ್ರಾಪ್ತಿಯಾಗಿ ಕೊನೆಗೆ ಅವನು ತಿಳಿಯೋದು ಏನಂತಂದರೆ, ಆ ತತ್ವ ಎಲ್ಲ ನನ್ನ ಒಳಗಡೆನೇ ಇದೆಯಲ್ಲ. ಈ ವಿಷ್ಣು ಬಗ್ಗೆ ಏನೇನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ, ಪುರಾಣಗಳಲ್ಲಿ ಕೊಟ್ಟಿದ್ದಾರೆ ಈ ಶಿವನ ಬಗ್ಗೆ, ಆ ತತ್ವವೆಲ್ಲ ನನ್ನ ಒಳಗಳೂ ಇದೆಯಲ್ಲ. ಹಾಗಿದ್ರೆ ನಾನು ಯಾರು ಅಂತ ಪ್ರಶ್ನೆ ಬಂದಾಗ ಕೊನೆಯದಾಗಿ ಅವನು ಅಂತರ್ಜ್ಞಾನಿಯಾಗಿ ತಿಳಿಯೋದು ಏನಂತಂದರೆ, ಅಹಂಕಾರದಲ್ಲ, ಓಂಕಾರದಲ್ಲಿ ನಾನೇ ಶಿವ, ಅಹಂ ಬ್ರಹ್ಮಾಸ್ಮಿ, ನಾನೇ ಆ ವಿಷ್ಣು ಸ್ವರೂಪ. ಹಾಗಿದ್ದ ಮೇಲೆ ಎಲ್ಲಿ ಭಗವಂತ? ನಿನ್ನೊಳಗೆ ಅಲ್ವಾ? ಹಾಗಿದ್ರೆ ಇವತ್ತಿಗೆ ನೀನು ಭಗವಂತನಾಗಿಲ್ಲ ಅಂತಂದರೆ, ಇವತ್ತಿಗೆ ಭಗವಂತ ಯಾವುದೋ ರೂಪದಲ್ಲಿ ಪ್ರಪಂಚದಲ್ಲಿ ಇದ್ದಾನೆ ಅನ್ನೋ ನಿನಗೆ ನಂಬಿಕೆ ಇದ್ದರೆ, ನೀನು ಇವಾಗ ತಿಳಿ ಭಗವಂತ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದನ್ನು ಹುಡುಕೋ ಪ್ರಯತ್ನವನ್ನು ಮಾಡು. ಸತ್ಯದ ಸ್ಥಿತಿ ಗುರುವಿನಲ್ಲಿ ಇರುವವರಲ್ಲಿ, ಅವರಲ್ಲಿ ತತ್ವವನ್ನು ನೋಡು. ಗುರುವಿನ ರೂಪದಲ್ಲಿ ನೋಡಬೇಡ, ಗುರು ರೂಪದಲ್ಲಿ ಇಲ್ಲ, ಗುರು ತತ್ವದಲ್ಲಿ ಇರೋರು, ವೈಷ್ಣವ ತತ್ವದಲ್ಲಿ ಇರೋರು, ಬ್ರಹ್ಮತತ್ವದಲ್ಲಿ ಇರೋರು, ಬ್ರಹ್ಮಜ್ಞಾನಿಗಳು, ಶಿವತತ್ವದಲ್ಲಿ ಇರೋರು.
ಹಾಗಿದ್ದಾಗ ನೀನು ಇಲ್ಲಿ ಮ್ಯಾನಿಫೆಸ್ಟ್ ಆಗಿರೋ ಫೋಟೋದಲ್ಲಿ ಇರುವ ಹೇಗೆ ಒಂದು ತತ್ವವನ್ನು ತಿಳಿದು ನಿನ್ನ ಒಳಗಡೆ ಆ ತತ್ವ ಇದೆ ಅಂತ ನೀನು ಹೇಗೆ ತಿಳಿದೆ, ಇವತ್ತಿಗೆ ನಿನ್ನ ಆ ತತ್ವದಲ್ಲಿ ನೀನು ಇಲ್ಲವಾದರೆ ಯಾರೋ ಒಬ್ಬರು ಆ ತತ್ವದಲ್ಲಿ ಬದುಕಿರ್ತಾರೆ ಈ ಪ್ರಪಂಚದ ಒಳಿತಿಗಾಗಿ. ಹಾಗಾಗಿ ಹುಡುಕೋ ಪ್ರಯತ್ನವನ್ನು ಮಾಡಿ. ಆ ತತ್ವದಲ್ಲಿ ಇರುವ ಮಹಾತ್ಮರು ಯಾರು ಈ ಪ್ರಪಂಚದಲ್ಲಿ ಅನ್ನೋದನ್ನು ನೀವು ತಿಳಿಯೋಕ್ಕೂ ಪ್ರಯತ್ನ ಮಾಡಿ. ಆ ದೇವರವನ್ನು ಕಂಡಿಡಿರಿ, ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.